ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಮ್ಮ ತೋಟದಲ್ಲಿ ಸೌತೆ ಬೀಜ ಹಾಕೋದಕ್ಕೋಸ್ಕರ ಅಡಿಕೆ ಗಿಡದ ಬುಡ ಎಲ್ಲ ಕುಕ್ಕಿ ಸಾಲು ಮಾಡಬೇಕು. ಅಡಿಕೆ ಗಿಡ ಬುಡ ಕುಗ್ತಿದ್ದಾರೆ ಸ್ನೇಹಿತರೆ, ಇನ್ನೂ ಸಾಲು ಮಾಡಿಲ್ಲ. ಈ ರೀತಿ ಬುಡ ಕುಕ್ಕೋದ್ರಿಂದ ಬುಡದಲ್ಲಿರೋ ಸತ್ತೆ ಎಲ್ಲ ಹೋಗುತ್ತೆ. ಒಂದು ನಾವು ಗೊಬ್ಬರ ಹಾಕಿದಾಗ ಅದು ಮೇಲ್ಗಡೆನೇ ಇರುತ್ತೆ, ಹಂಗಾಗಿ ಈ ರೀತಿ ಬುಡ ಕುಕ್ಕಿದ್ರೆ ಅದು ಮೇಲ್ಗಡೆಯಿಂದ ಇರೋದು ಕೆಳಗಡೆ ಹೋಗುತ್ತೆ ಒಂದು. ಮತ್ತು ಇನ್ನೊಂದು ಸಲ ನಾವು ಗೊಬ್ಬರ ಹಾಕಿದಾಗ ಅದು ಚೆನ್ನಾಗಿ ಹಿಡ್ಕೊಳುತ್ತೆ ಸ್ನೇಹಿತರೆ. ಆಮೇಲೆ ಅಡಿಕೆ ಗಿಡದ ಬೇರುಗಳು ಮೇಲ್ಗಡೆನೇ ತೇಲ್ತಿರುತ್ತೆ, ಅದಕ್ಕಾಗಿ ಈ ರೀತಿ ಇದು ಮಾಡಿದ್ರೆ ಅಡಿಕೆ ಗಿಡದ ಬೇರು ಕೆಳಗಡೆ ಹೋಗುತ್ತೆ ಸ್ನೇಹಿತರೆ. ಆದ್ದರಿಂದ ನಾವು ವರ್ಷಕ್ಕೆ 2 ಸಲ ಈ ರೀತಿ ಅಡಿಕೆ ಗಿಡದ ಬುಡ ನೀಟಾಗಿ ಕುಕ್ಕಿಸ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯಾವ ರೀತಿ ಕುಕ್ಕೋದು ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮಗ ಈ ರೀತಿ ಕೋತಿಶ್ ಅಷ್ಟೇ ಮಾಡ್ತಿದ್ದಾನೆ. ನೋಡಿ, ಇವತ್ತು ಅದೇ ರೀತಿ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ನೋಡ್ಕೊಂಬನ್ನಿ. ಸ್ನೇಹಿತರೆ, ಇವತ್ತು ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಸ್ವೀಟ್ ಹೆಸರು ಗೋಡಂಬಿ ಕೊಬ್ಬರಿ ಮಿಠಾಯಿ ಅಂತ ಸ್ನೇಹಿತರೆ. ತುಂಬ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಸಕ್ಕರೆ, ಕೊಬ್ಬರಿ ಮತ್ತು ಒಂದು 3 ಸ್ಪೂನಷ್ಟು ಹುರ್ಗಡ್ಲೆ, ಒಂದು 5ರಿಂದ 10 ಏಲಕ್ಕಿ, ಒಂದು ಹಿಡಿಯುವಷ್ಟು ಗೋಡಂಬಿ ಸ್ನೇಹಿತರೆ. ಆ ಗೋಡಂಬಿ ಮತ್ತು ಕಡಲೆ ಏಲಕ್ಕಿನ ಪೌಡ್ರು ಮಾಡ್ಕೋಬೇಕು ಸ್ನೇಹಿತರೆ. ಈ ಸಕ್ಕರೆನ ಒಂದು ನಾವು ಯಾವುದಕ್ಕೆ ಮಾಡ್ತೀವೋ ಅದಕ್ಕೆ ಹಾಕಿ ಪಾಕಕ್ಕೆ ಇಟ್ಕೋಬೇಕು. ಸ್ವಲ್ಪ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ ಸಕ್ಕರೆ ಪಾಕಕ್ಕೆ ಇಟ್ಕೋಬೇಕು ಸ್ನೇಹಿತರೆ. ನೋಡಿ ಯಾವ ರೀತಿ ಪಾಕ ಬರುತ್ತೆ ಅಂತ. ನೋಡಿ ಸ್ನೇಹಿತರೆ, ಇವಾಗ ಆಲ್ಮೋಸ್ಟ್ ಪಾಕ ಬಂದಿದೆ. ನಮಗೆ ಪಾಕ ಬಂದಿದೆ ಅನ್ನೋದು ಗೊತ್ತಾಗೋದಕ್ಕೆ ಈ ರೀತಿ ಬಬಲ್ಸ್ ಬರ್ತಿರುತ್ತೆ ಸ್ನೇಹಿತರೆ. ಆವಾಗ ನಾವು ನಮಗೆ ಎಷ್ಟು ಬೇಕೋ ತುಪ್ಪ 2 ಸ್ಪೂನು ಅಥವಾ 1 ಸ್ಪೂನು ಆ್ಯಡ್ ಮಾಡ್ಕೋಬೇಕು. ತುಪ್ಪ ಬೇಕಿದ್ದರೆ ಆಪ್ಷನಲ್ಲು ಸ್ನೇಹಿತರೆ, ಬೇಕಿದ್ದರೆ ಹಾಕೊಳ್ಳಿ, ಬೇಡ ಅಂದರೆ ಬೇಡ. ತುಪ್ಪ ಹಾಕಿದ್ರೆ ತುಂಬ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾರೂ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋರು ಸಹ ಈ ಸ್ವೀಟ ಮಾಡ್ಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ತುಪ್ಪ ಹಾಕಿದ್ಮೇಲೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬಿಡಬೇಕು. ಆನಂತರ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಸ್ನೇಹಿತರೆ, ಅದನ್ನು ನೈಸ್ ಪೌಡ್ರ್ ಮಾಡ್ಕೋಬೇಕು. ಆ ಪೌಡ್ರು ಮತ್ತು ಕೊಬ್ಬರಿನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಇದು ಆ ಪೌಡ್ರಲ್ಲಿ ಸ್ವಲ್ಪ ಗಂಟು ಥರ ಆಗಿರುತ್ತೆ. ಅದು ಆ ಗಂಟು ಯಾವುದೂ ಇಲ್ದಲೇ ಇರೋ ರೀತಿ ಚೆನ್ನಾಗಿ ಆ ರೀತಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ನಾವು ಈ ಪೌಡ್ರು ಮತ್ತು ಕೊಬ್ಬರಿ ಹಾಕಬೇಕಾದ್ರೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಆಫ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊಂಡಿದ್ದೆ ಸ್ನೇಹಿತರೆ. ಅದಕ್ಕೆ ಈ ಮಿಕ್ಸ್ ಮಾಡಿರೋ ಅಂತಹ ಇದನ್ನು ಹಾಕಿ ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ಸ್ನೇಹಿತರೆ. ಎಲ್ಲೂ ಇದಾಗೋ ರೀತಿ, ಗ್ಯಾಪ್ ಬರದಲೇ ಇರೋ ರೀತಿ ಆ ರೀತಿ ಮಾಡ್ಕೊಂಡು ನಾವು ಚಾಕು ತಗೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಾಗಿ ಕಟ್ ಮಾಡ್ಕೋಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಬಿಸಿ ಇದ್ದಾಗ ಕಟ್ ಮಾಡಿಬಿಟ್ಟು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಾಗಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ಕಟ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಡ್ಬೋದು. ನಾನೇನು ಇದನ್ನು ಫ್ರಿಡ್ಜಲ್ಲಿ ಇಟ್ಟಿಲ್ಲ ಸ್ನೇಹಿತರೆ, ಕಟ್ ಮಾಡಿ ಹಿಂದೆಲೇ ನಾವು ತಿಂದಿದ್ದೀವಿ ಸ್ವೀಟ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನೋಡಿದ್ರಲ್ಲ ಈ ಸ್ವೀಟ್ ರೆಸಿಪಿನ. ಗೋಡಂಬಿ ಕೊಬ್ಬರಿ ಮಿಠಾಯಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ನಾವು ತಿಂದ್ವು, ನೀವು ಮನೆಯಲ್ಲಿ ಮಾಡಿ ತಿನ್ನಿ ಸ್ನೇಹಿತರೆ. ನನ್ನ ವಿಡಿಯೋನ ತುಂಬ ಜನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಿದ್ದೀರಾ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನಿಮಗೆ ಬೆಲ್ ಐಕನ್ ಬರುತ್ತೆ. ಆ ಬೆಲ್ ಐಕನ್ ಒತ್ತಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಒತ್ತಿರಿ. ನಾನು ಹಾಕೋ ಪ್ರತಿ ಒಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ದಂಗೆ ನನ್ನ ವಿಡಿಯೋ ನೋಡಿ ಸ್ನೇಹಿತರೆ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಮತ್ತೊಂದು ಸಲ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.